ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳನ್ನು ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಬಿಟಿ ಕನ್ನಡ ಸಂಘ ಏನಿದೆ ಇದು ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಬೇರೆ ಕಾರ್ಮಿಕರ ಮನೆಗಳನ್ನೆಲ್ಲ ತೆರವುಗೊಳಿಸಿದಾಗ ಸರ್ಕಾರ ಏನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ. ಈಗ ಈ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆ. ಬೆನ್ನು ಮೂಳೆ ಇಲ್ಲದೆ ಇರೋ ಸರ್ಕಾರ ಇದು ಅಂತ ಐಟಿ ಬಿಟಿ ಕನ್ನಡ ಸಂಘ ಸಿಡಿದೆದ್ದಿದೆ. ಬೇಕಾದಷ್ಟು ಕಡೆ ಕಾರ್ಮಿಕರ ಮನೆಗಳನ್ನ ಕೆಡುವುದಾಗ ಯಾರು ಮಾತಾಡಲ್ಲ. ಸರ್ಕಾರಿ ಜಾಗದಲ್ಲಿ ಈಗ ವಲಸಿಗರ ಮನೆಗಳನ್ನ ಕೆಡುವುದಾಗ ಅದಕ್ಕೆ ಕೇರಳ ರಾಜಕಾರಣಿಗಳು ಎಂಟ್ರಿ ಆಗ್ತಾರೆ. ನಮ್ಮ ರಾಜಕಾರಣಿಗಳು ಅದಕ್ಕೆ ತಕ್ಕನಾಗಿ ಅವರ ತಾಳಕ್ಕೆ ತಕ್ಕನಾಗಿ ಕುಣಿತಾ ಇದ್ದಾರಾ ಅನ್ನುವಂಥ ಆಕ್ರೋಶವನ್ನ ಐಟಿಬಿಟಿ ಕನ್ನಡ ಸಂಘ ವ್ಯಕ್ತಪಡಿಸಿದೆ. ಯಾರ ಲಾಬಿಗೂ ಸರ್ಕಾರ ತಲೆ ಬಾಗಬಾರದು ಅಂತ ಐಟಿಬಿಟಿ ಕನ್ನಡ ಸಂಘ ಆಗ್ರಹ ಪಡಿಸ್ತಾ ಇದೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ ಎಂಎಲ್ಎಗಳು ಅಥವಾ ಅವರ ಇಡೀ ಸಿಎಂಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನು ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳನ್ನು ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಬಿಟಿ ಕನ್ನಡ ಸಂಘ ಏನಿದೆ ಇದು ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಬೇರೆ ಕಾರ್ಮಿಕರ ಮನೆಗಳನ್ನೆಲ್ಲ ತೆರವುಗೊಳಿಸಿದಾಗ ಸರ್ಕಾರ ಏನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ. ಈಗ ಈ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆ. ಬೆನ್ನು ಮೂಳೆ ಇಲ್ಲದೆ ಇರೋ ಸರ್ಕಾರ ಇದು ಅಂತ ಐಟಿ ಬಿಟಿ ಕನ್ನಡ ಸಂಘ ಸಿಡಿದೆದ್ದಿದೆ. ಬೇಕಾದಷ್ಟು ಕಡೆ ಕಾರ್ಮಿಕರ ಮನೆಗಳನ್ನ ಕೆಡುವುದಾಗ ಯಾರು ಮಾತಾಡಲ್ಲ. ಸರ್ಕಾರಿ ಜಾಗದಲ್ಲಿ ಈಗ ವಲಸಿಗರ ಮನೆಗಳನ್ನ ಕೆಡುವುದಾಗ ಅದಕ್ಕೆ ಕೇರಳ ರಾಜಕಾರಣಿಗಳು ಎಂಟ್ರಿ ಆಗ್ತಾರೆ. ನಮ್ಮ ರಾಜಕಾರಣಿಗಳು ಅದಕ್ಕೆ ತಕ್ಕನಾಗಿ ಅವರ ತಾಳಕ್ಕೆ ತಕ್ಕನಾಗಿ ಕುಣಿತಾ ಇದ್ದಾರಾ ಅನ್ನುವಂಥ ಆಕ್ರೋಶವನ್ನ ಐಟಿಬಿಟಿ ಕನ್ನಡ ಸಂಘ ವ್ಯಕ್ತಪಡಿಸಿದೆ. ಯಾರ ಲಾಬಿಗೂ ಸರ್ಕಾರ ತಲೆ ಬಾಗಬಾರದು ಅಂತ ಐಟಿಬಿಟಿ ಕನ್ನಡ ಸಂಘ ಆಗ್ರಹ ಪಡಿಸ್ತಾ ಇದೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ ಎಂಎಲ್ಎಗಳು ಅಥವಾ ಅವರ ಇಡೀ ಸಿಎಂಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನು ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳನ್ನು ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಬಿಟಿ ಕನ್ನಡ ಸಂಘ ಏನಿದೆ ಇದು ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಬೇರೆ ಕಾರ್ಮಿಕರ ಮನೆಗಳನ್ನೆಲ್ಲ ತೆರವುಗೊಳಿಸಿದಾಗ ಸರ್ಕಾರ ಏನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ. ಈಗ ಈ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆ. ಬೆನ್ನು ಮೂಳೆ ಇಲ್ಲದೆ ಇರೋ ಸರ್ಕಾರ ಇದು ಅಂತ ಐಟಿಬಿಟಿ ಕನ್ನಡ ಸಂಘ ಸಿಡಿದೆದ್ದಿದೆ. ಬೇಕಾದಷ್ಟು ಕಡೆ ಕಾರ್ಮಿಕರ ಮನೆಗಳನ್ನ ಕೆಡುವುದಾಗ ಯಾರು ಮಾತಾಡಲ್ಲ. ಸರ್ಕಾರಿ ಜಾಗದಲ್ಲಿ ಈಗ ವಲಸಿಗರ ಮನೆಗಳನ್ನ ಕೆಡುವುದಾಗ ಅದಕ್ಕೆ ಕೇರಳ ರಾಜಕಾರಣಿಗಳು ಎಂಟ್ರಿ ಆಗ್ತಾರೆ. ನಮ್ಮ ರಾಜಕಾರಣಿಗಳು ಅದಕ್ಕೆ ತಕ್ಕನಾಗಿ ಅವರ ತಾಳಕ್ಕೆ ತಕ್ಕನಾಗಿ ಕುಣಿತಾ ಇದ್ದಾರಾ ಅನ್ನುವಂಥ ಆಕ್ರೋಶವನ್ನ ಐಟಿಬಿಟಿ ಕನ್ನಡ ಸಂಘ ವ್ಯಕ್ತಪಡಿಸಿದೆ. ಯಾರ ಲಾಬಿಗೂ ಸರ್ಕಾರ ತಲೆ ಬಾಗಬಾರದು ಅಂತ ಐಟಿಬಿಟಿ ಕನ್ನಡ ಸಂಘ ಆಗ್ರಹ ಪಡಿಸ್ತಾ ಇದೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ ಎಂಎಲ್ಎಗಳು
ಅಥವಾ ಅವರ ಇಡೀ ಸಿಎಂಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಬಿಟಿ ಕನ್ನಡ ಸಂಘ ಏನಿದೆ ಇದು ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಬೇರೆ ಕಾರ್ಮಿಕರ ಮನೆಗಳನ್ನೆಲ್ಲ ತೆರವುಗೊಳಿಸಿದಾಗ ಸರ್ಕಾರ ಏನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ. ಈಗ ಈ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆ. ಬೆನ್ನು ಮೂಳೆ ಇಲ್ಲದೆ ಇರೋ ಸರ್ಕಾರ ಇದು ಅಂತ ಐಟಿ ಬಿಟಿ ಕನ್ನಡ ಸಂಘ ಸಿಡಿದೆದ್ದಿದೆ. ಬೇಕಾದಷ್ಟು ಕಡೆ ಕಾರ್ಮಿಕರ ಮನೆಗಳನ್ನ ಕೆಡುವುದಾಗ ಯಾರು ಮಾತಾಡಲ್ಲ. ಸರ್ಕಾರಿ ಜಾಗದಲ್ಲಿ ಈಗ ವಲಸಿಗರ ಮನೆಗಳನ್ನ ಕೆಡುವುದಾಗ ಅದಕ್ಕೆ ಕೇರಳ ರಾಜಕಾರಣಿಗಳು ಎಂಟ್ರಿ ಆಗ್ತಾರೆ. ನಮ್ಮ ರಾಜಕಾರಣಿಗಳು ಅದಕ್ಕೆ ತಕ್ಕನಾಗಿ ಅವರ ತಾಳಕ್ಕೆ ತಕ್ಕನಾಗಿ ಕುಣಿತಾ ಇದ್ದಾರಾ ಅನ್ನುವಂಥ ಆಕ್ರೋಶವನ್ನ ಐಟಿಬಿಟಿ ಕನ್ನಡ ಸಂಘ ವ್ಯಕ್ತಪಡಿಸಿದೆ. ಯಾರ ಲಾಬಿಗೂ ಸರ್ಕಾರ ತಲೆ ಬಾಗಬಾರದು ಅಂತ ಐಟಿಬಿಟಿ ಕನ್ನಡ ಸಂಘ ಆಗ್ರಹ ಪಡಿಸ್ತಾ ಇದೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗುತ್ತೆ. ಯಾವುದೋ ಕೇರಳದಿಂದ ಎಂಎಲ್ಎಗಳು ಅಥವಾ ಅವರ ಇಡೀ ಸಿಎಂಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕಂಥ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಬಿಟಿ ಕನ್ನಡ ಸಂಘ ಏನಿದೆ ಇದು ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಬೇರೆ ಕಾರ್ಮಿಕರ ಮನೆಗಳನ್ನೆಲ್ಲ ತೆರವುಗೊಳಿಸಿದಾಗ ಸರ್ಕಾರ ಏನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ. ಈಗ ಈ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆ. ಬೆನ್ನು ಮೂಳೆ ಇಲ್ಲದೆ ಇರೋ ಸರ್ಕಾರ ಇದು ಅಂತ ಐಟಿಬಿಟಿ ಕನ್ನಡ ಸಂಘ ಸಿಡಿದೆದ್ದಿದೆ. ಬೇಕಾದಷ್ಟು ಕಡೆ ಕಾರ್ಮಿಕರ ಮನೆಗಳನ್ನ ಕೆಡುವುದಾಗ ಯಾರು ಮಾತಾಡಲ್ಲ. ಸರ್ಕಾರಿ ಜಾಗದಲ್ಲಿ ಈಗ ವಲಸಿಗರ ಮನೆಗಳನ್ನ ಕೆಡುವುದಾಗ ಅದಕ್ಕೆ ಕೇರಳ ರಾಜಕಾರಣಿಗಳು ಎಂಟ್ರಿ ಆಗ್ತಾರೆ. ನಮ್ಮ ರಾಜಕಾರಣಿಗಳು ಅದಕ್ಕೆ ತಕ್ಕನಾಗಿ ಅವರ ತಾಳಕ್ಕೆ ತಕ್ಕನಾಗಿ ಕುಣಿತಾ ಇದ್ದಾರಾ ಅನ್ನುವಂಥ ಆಕ್ರೋಶವನ್ನ ಐಟಿಬಿಟಿ ಕನ್ನಡ ಸಂಘ ವ್ಯಕ್ತಪಡಿಸಿದೆ. ಯಾರ ಲಾಬಿಗೂ ಸರ್ಕಾರ ತಲೆ ಬಾಗಬಾರದು ಅಂತ ಐಟಿಬಿಟಿ ಕನ್ನಡ ಸಂಘ ಆಗ್ರಹ ಪಡಿಸ್ತಾ ಇದೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗುತ್ತೆ. ಯಾವುದೋ ಕೇರಳದಿಂದ ಎಂಎಲ್ಎಗಳು ಅಥವಾ ಅವರ ಇಡೀ ಸಿಎಂಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಸ್ತಕ್ಕ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಬಿಟಿ ಕನ್ನಡ ಸಂಘ ಏನಿದೆ ಇದು ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಬೇರೆ ಕಾರ್ಮಿಕರ ಮನೆಗಳನ್ನೆಲ್ಲ ತೆರವುಗೊಳಿಸಿದಾಗ ಸರ್ಕಾರ ಏನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ. ಈಗ ಈ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆ. ಬೆನ್ನು ಮೂಳೆ ಇಲ್ಲದೆ ಇರೋ ಸರ್ಕಾರ ಇದು ಅಂತ ಐಟಿಬಿಟಿ ಕನ್ನಡ ಸಂಘ ಸಿಡಿದೆದ್ದಿದೆ. ಬೇಕಾದಷ್ಟು ಕಡೆ ಕಾರ್ಮಿಕರ ಮನೆಗಳನ್ನ ಕೆಡುವುದಾಗ ಯಾರು ಮಾತಾಡಲ್ಲ. ಸರ್ಕಾರಿ ಜಾಗದಲ್ಲಿ ಈಗ ವಲಸಿಗರ ಮನೆಗಳನ್ನ ಕೆಡುವುದಾಗ ಅದಕ್ಕೆ ಕೇರಳ ರಾಜಕಾರಣಿಗಳು ಎಂಟ್ರಿ ಆಗ್ತಾರೆ. ನಮ್ಮ ರಾಜಕಾರಣಿಗಳು ಅದಕ್ಕೆ ತಕ್ಕನಾಗಿ ಅವರ ತಾಳಕ್ಕೆ ತಕ್ಕನಾಗಿ ಕುಣಿತಾ ಇದ್ದಾರಾ ಅನ್ನುವಂಥ ಆಕ್ರೋಶವನ್ನ ಐಟಿಬಿಟಿ ಕನ್ನಡ ಸಂಘ ವ್ಯಕ್ತಪಡಿಸಿದೆ. ಯಾರ ಲಾಬಿಗೂ ಸರ್ಕಾರ ತಲೆ ಬಾಗಬಾರದು ಅಂತ ಐಟಿಬಿಟಿ ಕನ್ನಡ ಸಂಘ ಆಗ್ರಹ ಪಡಿಸ್ತಾ ಇದೆ. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ
ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ MLAಗಳು ಅಥವಾ ಅವರ ಇಡೀ CMಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನ ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಕೇರಳ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಬೇಕಾಗಿತ್ತು. ಆದ್ರೆ ಅವರಿಗೆ ಹೆದರಿ ತಲೆಬಾಗಿರ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಕನ್ನಡಿಗರು ತಲೆ ತಗ್ಗಿಸ್ತಕ್ಕ